ಅವರು ಹೇಳಿರುವಂತಹ ಚುನಾವಣಾ ಆಯೋಗದ ಬಗ್ಗೆ ಹೇಳಿರುವಂತಹ ಆರೋಪಕ್ಕೂ ಇವರಿಗೂ ಏನು ಸಂಬಂಧ? ಇಂತಹ ಮಾತುಗಳನ್ನು ಹೇಳುವುದು ತಪ್ಪು ಮಾಡಿದವರು ಎಂಬುದನ್ನು ನಮಗೆ ಅನಿಸುವಂತಹ ಒಂದು ವಿಶೇಷ ಗುಣ ಅದರಲ್ಲಿದೆ. ಆ ಮಾತು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ ಮಾಣಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇಂದು ಸ್ವಲ್ಪ ವಿಶೇಷವಾದಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ವೋಟ್ ಚೋರಿ ಅಂದರೆ ಮತಗಳ್ಳತನ ಎಂಬ ಬಗ್ಗೆ ರಾಹುಲ್ ಗಾಂಧಿಯವರು ಮಾಡುತ್ತಿರುವ ಆರೋಪಗಳು, ಅದಕ್ಕೆ ವಿರುದ್ಧವಾಗಿ ಆಡಳಿತ ಪಕ್ಷದವರು ನಡೆಸುತ್ತಿರುವ ಮಾತು, ಅವರು ಮಾಡುತ್ತಿರುವ ಟೀಕೆ ಎಲ್ಲವನ್ನು ನಾವು ಕೇಳಿ. ಅಂದರೆ ರಾಹುಲ್ ಗಾಂಧಿ ಏನು ಹೇಳಿದರು? ಹೀಗೆ ಮತಗಳ್ಳತನದಿಂದ ಗೆದ್ದವರು ಇದ್ದಾರೆ, ಮತಗಳ್ಳತನದಿಂದ ಗೆಲ್ಲುತ್ತಿದ್ದಾರೆ, ಮತವನ್ನು ಮೋಸದಿಂದ ಪಡೆದು ಗೆಲ್ಲುತ್ತಿದ್ದಾರೆ. ಆದರೆ ಅದಕ್ಕಾಗಿ ಅವರು ಯಾರನ್ನು ಗುರಿ ಮಾಡಲಿಲ್ಲ. ಮಾಡಿದ್ದೊಂದೇ, ಚುನಾವಣಾ ಕಮಿಷನರ್, ಅಂದರೆ ಚುನಾವಣಾ ಚೀಫ್ ಕಮಿಷನರ್ ಅಂತ ಅವರು ಆಯೋಗದ ಬಗ್ಗೆ ಅವರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ಬಗ್ಗೆ ಹೇಳಿದ್ದರಿಂದ ಕೂಡಲೇ BJP ಪಕ್ಷದ MP ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ಉತ್ತರ ಎಂಬಂತೆ ಹೇಳಲಾರಂಭಿಸಿದರು. ಅದೇ ನಮಗೆ ಅರ್ಥ ಆಗದೇ ಇರೋದು. ಯಾಕೆ ಇವರು ರಾಹುಲ್ ಗಾಂಧಿಯವರು ಎರಡನೇ ಸಲ ಮಾಡಿರುವಂತಹ ಆರೋಪದ ಬಗ್ಗೆ ಅವರು ಚೀಫ್ ಚುನಾವಣಾ ಕಮಿಷನರ್ ಅವರ ಬಗ್ಗೆ ಮಾತ್ರ ಹೇಳಿದ್ದಾರೆ ಹೊರತು ಯಾವ ಪಕ್ಷದ ಯಾವ ವ್ಯಕ್ತಿಯ ಬಗ್ಗೆಯೂ ಹೇಳಿಲ್ಲ. ಆದರೆ ಅದಕ್ಕೆಲ್ಲವೂ ಉತ್ತರ ಕೊಡುವಂತಹ ಕೆಲಸ ನಮ್ಮ ಕರ್ನಾಟಕದ ಕೆಲವು ಮಂತ್ರಿಗಳು, ಅಂದರೆ ಕೇಂದ್ರ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಹಾಗೂ ಭಾರತ ಇತರೆ ಕಡೆಗಳಲ್ಲಿರುವಂತಹ ಕೆಲವು BJP ನಾಯಕರು MP ಗಳು ಹೇಳಿಕೆ ಕೊಡ್ತಿದ್ದಾರೆ. ಅದನ್ನೆಲ್ಲ ನೋಡುವಾಗ ನಮಗೇನನ್ಸುತ್ತೆ, ಈ ಮತಗಳ್ಳತನದಲ್ಲಿ ಅವರು ಸಹ ಪಾಲುದಾರರಾಗಿರಬಹುದೇ? ಅವರು ಪಾಲುದಾರರಾಗಿರುವುದರಿಂದಲೇ ಈ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ರಾಹುಲ್ ಗಾಂಧಿಯ ವಿರುದ್ಧ ಕಠಿಣವಾದಂತಹ ಪದಗಳಲ್ಲಿ ಪ್ರಕಟಿಸುತ್ತಿರುವುದನ್ನು ನೋಡಿದಾಗ ನಮಗೆ ಇದರಲ್ಲಿ ಕೆಲವು ಸಂಶಯಗಳು ಮೂಡುವುದು ಸಹಜ. ಅಂದರೆ ಈ ರೀತಿ ಹೇಳಬೇಕಾದರೆ ಅವರು ಎಲ್ಲರೂ ವೋಟ್ ಚೋರಿ ಅಥವಾ ಮತಗಳ್ಳತನದಿಂದಲೇ ಗೆದ್ದು ಬಂದಿರಬಹುದೇ ಎಂಬ ಅನುಮಾನ ಕಾಡುತ್ತದೆ. ಯಾಕಂದರೆ ಯಾರಿಗೆ ಅದರ ಪ್ರತಿಫಲ ಸಿಕ್ಕಿರುತ್ತೋ ಅವರು ಮಾತ್ರ ಈ ರೀತಿಯಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಸಾಮಾನ್ಯವಾಗಿ ಕಂಡುಬರುವುದು. ಆದುದರಿಂದ ಈ ರೀತಿ ಹೇಳಿಕೆ ಕೊಡುವಂತಹ ಮಂತ್ರಿಗಳಾಗಲಿ ಅಥವಾ ಪಕ್ಷದ ಕಾರ್ಯಕರ್ತರಾಗಲಿ ಅವರು ಇಂತಹ ವೋಟ್ ಚೋರಿ ಕೆಲಸಗಳಿಗೆ ಹೆಚ್ಚಿನ ಸೌಲಭ್ಯವನ್ನು ಮಾಡಿಕೊಟ್ಟು ಅದರಿಂದ ಅವರು ಫಲವನ್ನು ಪಡೆದಿದ್ದಾರೆ ಎಂದು ಸಾಮಾನ್ಯ ಜನಕ್ಕೆ ಅನಿಸುತ್ತದೆ. ಯಾಕಂದರೆ ಅಲ್ಲದಿದ್ದರೆ ಅವರು ತಪ್ಪು ಮಾಡದೇ ಇದ್ದ ಮೇಲೆ ಅದು ಅವರು ಹೇಳಿರುವಂತಹ ಚುನಾವಣಾ ಆಯೋಗದ ಬಗ್ಗೆ ಹೇಳಿರುವಂತಹ ಆರೋಪಕ್ಕೂ ಇವರಿಗೂ ಏನು ಸಂಬಂಧ? ಇಂತಹ ಮಾತುಗಳನ್ನು ಹೇಳುವುದು ತಪ್ಪು ಮಾಡಿದವರು ಎಂಬುದನ್ನು ನಮಗೆ ಅನಿಸುವಂತಹ ಒಂದು ವಿಶೇಷ ಗುಣ. ಈ ವಿಡಿಯೋ ನೋಡ್ತಿರುವ ನಿಮಗೆಲ್ಲರಿಗೂ ಒಂದು ವಿನಂತಿ, ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಅಲ್ಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನೋಡಿ, ಮತ್ತೆ ರಾಹುಲ್ ಗಾಂಧಿಯವರು ಒಂದು ಎಕ್ಸ್ನಲ್ಲಿ ಒಂದು ಇದನ್ನು ಪೋಸ್ಟ್ ಹಾಕಿದರು. ಅದರಲ್ಲಿ ದೇಶದ ವಿದ್ಯಾರ್ಥಿಗಳೇ, ದೇಶದ ಯುವಜನತೆ, ದೇಶದ ಅಂದರೆ 15ರಿಂದ 25 ವರ್ಷದೊಳಗಿನ ಯುವಕರು ಅವರು ಸಂವಿಧಾನವನ್ನು ಕಾಪಾಡುತ್ತಾರೆ, ವೋಟ್ ಚೋರಿಯನ್ನು ತಡೆಯುತ್ತಾರೆ, ಅವರ ಜೊತೆಗೆ ನಾನಿದ್ದೇನೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದರೆ ದೇಶವನ್ನು ಕಾಪಾಡುವುದು, ವೋಟ್ ಚೋರಿಯನ್ನು ತಡೆಯುವುದು
ಇಂತಹ ಯುವಜನತೆಯ ಕೈಯಲ್ಲಿದೆ ಎಂಬುದನ್ನು ಅವರು ಹೇಳಿದ್ದು. 4 ಸಾಲುಗಳ ಒಂದು ಟ್ವೀಟ್. ಆ ಟ್ವೀಟ್ನಲ್ಲಿ ಅವರು ಆ ಟ್ವೀಟ್ ಮಾಡಿದ ಕೂಡಲೇ ಅನುರಾಗ್ ಠಾಕೂರ್ ಹೇಳಿದ್ರು, ನೋಡಿ, ರಾಹುಲ್ ಗಾಂಧಿ ನೇಪಾಳ್ ಮಾಡೆಲ್ ಮಾಡಕ್ಕೆ ಹೊರಟಿದ್ದಾರೆ, ಅಲ್ಲಿ ಯುವಜನತೆ ಆ ರೀತಿ ಮಾಡಿದರು ಎಂಬುದನ್ನು ಅವರು ಹೇಳ್ತಾರೆ. ಅವರು MP ಹೌದು, ಅವರಿಗೂ ಕೆಲವು ಮಂತ್ರಿಯಾದಂತಹ ಅನುಭವ ಇದೆ. ಅವರು ಹಿಂದೊಮ್ಮೆ ವಂಶಹತ್ಯೆಗೆ ಕರೆ ಕೊಟ್ಟಂತಹ ವ್ಯಕ್ತಿ, ದೇಶದ್ರೋಹಿ ಅವರು. ಅವರಿಗೆ ತಾಯಿ ಮಕ್ಕಳು ಮುಷ್ಕರದಲ್ಲಿ ತೊಡಗಿದ್ದಾಗ ಅವರಿಗೆ ಗುಂಡು ಹೊಡೆದು ಸಾಯಿಸಬೇಕು ಎಂದು ಹೇಳಿದಂತಹ ವಂಶಹತ್ಯೆಗೆ ಕರೆ ಕೊಟ್ಟಂತಹ ಒಬ್ಬ ವ್ಯಕ್ತಿ. ಹಾಗೇನು ಅವರಾದ ಕೂಡಲೇ ಶ್ರೀಕಾಂತ್ ದುಬೆ, ತಮ್ಮ ಮಾಜಿ MP, ಅವರು ವಂಶಪಾರಂಪರ್ಯವಾಗಿ ಆಡಳಿತ ನಡೆಸುವವರ ವಿರುದ್ಧ ನೇಪಾಳದಲ್ಲಿ ಗಲಾಟೆ ಮಾಡಿದ್ದು. ಆದರೆ ಅಂತಹ ವಿಷಯದಲ್ಲಿ ನೋಡುವಾಗ ಇದು ರಾಹುಲ್ ಗಾಂಧಿಗೆ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವರನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟರು. ಆಮೇಲೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನೀಸ್ ಅವರು ಸಹ ಅರಾಜಕತೆಗೆ ಸೃಷ್ಟಿಯಾಗಲು ಇವರು ಕರೆ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿಯ ಮನಸ್ಸಿನಲ್ಲಿ ಏನಿದೆ ಎಂಬುದು ಈಗ ಅರ್ಥವಾಯಿತು ಎಂಬುದನ್ನು ಕೊಟ್ಟರು. ಆಮೇಲೆ ಸುಬ್ರತೋ ಪಾಠಕ್ ನೇಪಾಳದಂತೆ ರಾಹುಲ್ ಗಾಂಧಿಗೆ ಹಲವು ರೀತಿಯಲ್ಲಿ ಸಮಸ್ಯೆಗಳಾಗದಿದೆ ಎಂಬುದನ್ನಾಗಿ ಕರೆ ಕೊಟ್ಟರು. ಈ ರೀತಿ ಹಲವು ಜನರು ರಾಹುಲ್ ಗಾಂಧಿಯ ಬಗ್ಗೆ, ಅವರು ಮೊದಲೇ ಪಪ್ಪು ಅಂತ ಕರೆಯೋದು ರಾಹುಲ್ ಗಾಂಧಿನ, ಆದರೆ ವಿದ್ಯಾವಂತಿಕೆ, ವಿದ್ಯೆಯಲ್ಲಿ ಮತ್ತು ಅವರ ಮಾತಿನಲ್ಲಿ ಜನರನ್ನು ಎದುರಿಸುವಂತಹ ಶಕ್ತಿ ಇರುವಂತಹ ಒಬ್ಬ ವ್ಯಕ್ತಿ ಎಂಬುದನ್ನು ಈಗಾಗಲೇ ಎಲ್ಲರಿಗೂ, ಭಾರತೀಯರೆಲ್ಲರಿಗೂ ಅರ್ಥವಾಗಿದೆ. ಆದರೂ ಪಪ್ಪುವನ್ನು ಅವರ ಒಂದು ಗೇಲಿ ಮಾಡುವ ಮಾತುಗಳು ಅವರಿಗೆ ಅನ್ವಯಿಸಲ್ಲ ಅಂತ ನನಗನ್ನಿಸ್ತಾ ಇದೆ. ಆದರೆ ಇವರೆಲ್ಲ ಈ ರೀತಿ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಆ ಥರ ಆಗುತ್ತೆ, ಆ ಥರ ಬರುತ್ತೆ ಎಂಬ ಒಂದು ಭಯವನ್ನು ಜನರಲ್ಲಿ ಹುಟ್ಟಿಸಲು ನೋಡುತ್ತಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಎಲ್ಲಿಯೂ ಸಹ ಅಂತಹ ಯಾವುದೇ ಅಭಿಪ್ರಾಯವನ್ನು ಕೊಟ್ಟಂತಹ ಸೂಚನೆ ಅಥವಾ ಹೇಳಿಕೆಗಳು ನಮ್ಮ ಯಾರ ಗಮನಕ್ಕೂ ಬಂದ ಹಾಗಿಲ್ಲ. ಅವರು ಯುವಜನತೆ, ವಿದ್ಯಾರ್ಥಿಗಳು ಮತ್ತು ಜನ್ಸರ್ ಅವರು ಭಾರತ ಸಂವಿಧಾನವನ್ನು ಕಾಪಾಡುತ್ತಾರೆ. ಅವರು ಭಾರತದಲ್ಲಿರುವಂತಹ ಇಂಥ ಮತಚೋರಿ, ಅಂದರೆ ಕಳ್ಳ ಓಟುಗಳನ್ನು ಮಾಡಿಸುವುದನ್ನು ತಡೆಯುತ್ತಾರೆ, ಹಾಗೆ ಭಾರತ ದೇಶವನ್ನು ರಕ್ಷಿಸುತ್ತಾರೆ, ಅವರ ಜೊತೆಗೆ ನಾನಿದ್ದೇನೆ ಎಂಬ ಒಂದು ಇದನ್ನು ನೋಡಿದೆ. ನಾವು ಈ ರೀತಿಯಲ್ಲಿ ನೋಡುವಾಗ ಹಿಂದೆ ನಡೆದಂತಹ ಎಲ್ಲ ಇಂತಹ ಹೋರಾಟಗಳಲ್ಲೂ ಸ್ಟೂಡೆಂಟ್ಸು, ಯುವಕರು ಹೆಚ್ಚಾಗಿ ಪಾಲ್ಗೊಂಡಿರುವುದನ್ನು ನಾವು ನೋಡಬಹುದು. ಭಾರತ ಸ್ವಾತಂತ್ರ್ಯದ ಹೋರಾಟದಲ್ಲೂ ತುಂಬ ಜನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅದರ ಫಲವನ್ನು ಭಾರತ ಅನುಭವಿಸುವಂತಾಯಿತು. ಹೀಗೆ JP ಕಾಲದಲ್ಲೂ, JP ನಡೆಸಿದಂಥ ಹೋರಾಟದಲ್ಲೂ ಅಲ್ಲೂ ಸಹ ಇಂತಹ ಹಲವು ರೀತಿಯ ಹೋರಾಟಗಳಿಗೆ ವಿದ್ಯಾರ್ಥಿಗಳು, ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇದರಿಂದಾಗಿ ಹಲವು ರೀತಿಯ ಬದಲಾವಣೆ ತರಲು ನಮ್ಮ ದೇಶದಲ್ಲಿ ಸಾಧ್ಯವಾಗಿದೆ. ಆದರೆ ಈ ರೀತಿಯ ಒಂದು ಹೋರಾಟ ಮಾಡುವಂಥ ಎಲ್ಲೂ ರಾಹುಲ್ ಗಾಂಧಿ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಕರೆ ಕೊಟ್ಟಂತಹ ಸೂಚನೆಗಳು ಕಾಣಿಸುತ್ತಿಲ್ಲ. ಆದರೆ ಇವರಿಗೆ ಯಾಕೆ ಚುನಾವಣೆ ಆಯೋಗದ ಬಗ್ಗೆ ದೂರಿದಾಗಲೇ ಇವರಿಗೆ ಯಾಕೆ ಈ ರೀತಿಯ ಒಂದು ಭಯ ಶುರುವಾಗಿದೆ ಎಂಬುದೇ ಅರ್ಥ ಆಗದೆ ಇರುವಂಥ ಮಾತು. ಅವರು ಯಾವುದೇ ಒಂದು ಪಕ್ಷದವರನ್ನಾಗಲಿ, ಯಾವುದೇ ಒಂದು ವ್ಯಕ್ತಿಯನ್ನಾಗಲಿ ರಾಹುಲ್ ಗಾಂಧಿ ಈ ಸರಿ ತಮ್ಮ ಪತ್ರ ಸಮ್ಮೇಳನದಲ್ಲಿ ಗುರಿ ಮಾಡಲಿಲ್ಲ. ಹಾಗೆ ವೋಟ್ ಚೋರಿಗೆ ಕಾರಣ ನಮ್ಮ ಎಲೆಕ್ಷನ್ ಕಮಿಷನ್ ಅಥವಾ ಎಲೆಕ್ಷನ್ ಆಯೋಗವೇ ಕಾರಣ, ಅವರು ಸರಿಯಾಗಿ ಕೆಲಸ ಮಾಡಿದ್ದರೆ ಅಥವಾ ಅವರು ಬೇರೆ ಯಾರಿಗಾದರೂ ಸಹಾಯ ಮಾಡಲು ಈ ರೀತಿ ಮಾಡುತ್ತಿದ್ದಾರೆಯೇ ಎಂಬುದರ ಬಗ್ಗೆ ಕೇಳಿದ್ದರು ಅಷ್ಟೇ ಹೊರತು ಯಾವ ಪಾರ್ಟಿಯ ಯಾವ ಪಕ್ಷದ ಬಗ್ಗೆಯೂ ಅವರು ಹೇಳಿಲ್ಲ. ಆದರೂ ಇವರು ಈಗ ಹೇಳಿಕೆ ಕೊಡುತ್ತಿರುವಂತಹ ಜನರು, ಅಂದರೆ ಸಂಘ ಪರಿವಾರದವರಾಗಿರಬಹುದು, ಅದೇ ರೀತಿಯಲ್ಲಿ ಅವರಲ್ಲಿ ಯಾವುದು ನಾಯಕರಾಗಿ ಹೊರಹೊಮ್ಮಬೇಕೆಂಬ ಹುಮ್ಮಸ್ಸಿನಲ್ಲಿರುವಂತಹ ವ್ಯಕ್ತಿಗಳು, ತಾನು ಹೆಚ್ಚು ದೇಶಭಕ್ತ ಎಂದು ತೋರಿಸಿಕೊಳ್ಳುವಂಥ ಪ್ರಯತ್ನದಲ್ಲಿರುವಂತಹ ವ್ಯಕ್ತಿಗಳು ರಾಹುಲ್ ಗಾಂಧಿಯ ಹೇಳಿಕೆಗಳನ್ನು ಯಾವುದೋ ರೀತಿಯಲ್ಲಿ ಬಳಸಿಕೊಂಡು ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಸತ್ಯಾವಸ್ಥೆ ಎಷ್ಟಿದೆ, ಇದರಲ್ಲಿ ನಿಜ ಏನು, ಓಟು ಚೋರಿ ನಡೆದಿದೆಯಾ,
ಓಟು ಚೋರಿ ನಡೆದಿದ್ದರೆ ಅದಕ್ಕೆ ಕಾರಣ ಯಾರು, ಅದು ಹೇಗೆ ನಡೆಯಿತು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಕೆಲಸ ಚುನಾವಣಾ ಕಮಿಷನರ್ ಆಗಲಿ ಅಥವಾ ಈ ಹೇಳಿಕೆ ಕೊಡುತ್ತಿರುವಂಥ ವ್ಯಕ್ತಿಗಳಾಗಲಿ ಯಾವತ್ತೂ ಮಾಡುತ್ತಾ ಇಲ್ಲ. ಇದೇ ಅನುರಾಗ್ ಠಾಕೂರ್ ಬೇರೆ ಕಡೆಯಲ್ಲೂ ಓಟ್ ಚೋರಿ ನಡೆದಿದೆ ಎಂಬುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಅವರು ಇಂಥ ಕಡೆ ಇಷ್ಟಿಷ್ಟು ಓಟು ಚೋರಿ ನಡೆದಿದೆ ಅಂತ. ಆದರೆ ಅವರು ಕೊಟ್ಟಂಥ ಹೇಳಿಕೆಗಳಿಗೆ ಯಾವುದೇ ತಿರುಳಿಲ್ಲ ಎಂಬುದು ಆಮೇಲಿನ ಪರಿಶೀಲನೆಯಿಂದ ತಿಳಿದು ಬಂತು. ಹಾಗೆ ಅದೇ ರೀತಿ ಪರಿಶೀಲನೆ ಮಾಡಿ ರಾಹುಲ್ ಗಾಂಧಿ ಹೇಳ್ತಿರುವಂತಹ ಈ ಆರೋಪಗಳು ಸರಿಯಾಗಿದ್ದರೆ ಅದಕ್ಕೆ ಸರಿಯಾದ ಕ್ರಮ ಕೈಗೊಳ್ಳಬೇಕು. ಇವ್ರ ಹೇಳಿಕೆಗಳು ತಪ್ಪಾಗಿದ್ದರೆ ಅವರನ್ನು ಶಿಕ್ಷೆಗೊಳಪಡಿಸಬೇಕು. ಅದು ಬಿಟ್ಟು ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಅವರು ನೇಪಾಳದಲ್ಲಿ ನಡೆದಂಥ ಘಟನೆಗಳಿಗೆ ಕಾರಣವಾಗುವಂಥ ಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದಾರೆ, ಬಾಂಗ್ಲಾದೇಶದಲ್ಲಿ ನಡೆದಂತಹ ಸ್ಥಿತಿಯನ್ನು ಸೃಷ್ಟಿಸುತ್ತಿದ್ದಾರೆ. ಈ ರೀತಿ ಹೇಳಿಕೆ ಕೊಡುವುದರಿಂದ ಏನು ಉಪಯೋಗ, ಅದರಲ್ಲಿ ಏನು ಇದೆ? ಮೊದಲು ಮಾಡಬೇಕಾಗಿದ್ದು ಓಟು ಚೋರಿ ನಡೆದಿದೆ ಅಂದರೆ ಮತಕಳ್ಳತನ ನಡೆದಿದೆ, ಜನರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಅಥವಾ ಅದಕ್ಕಾಗಿ ಪ್ರಯತ್ನ ಮಾಡಲಾಗಿದೆ, ಬೇರೆಯವರ ಹೆಸರನ್ನು ಸೇರಿಸಲಾಗಿದೆ, ಇಂತಹ ಕಾರಣಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ವಿಚಾರಣೆ ನಡೆಸಿ ತಪ್ಪು ಮಾಡಿದವರು ಯಾರು ಅಥವಾ ಇವರು ಹೇಳಿಕೆಯಲ್ಲಿ ತಪ್ಪಿದೆಯೇ ಎಂಬುದನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡಿದ ಬಿಟ್ಟು ಇವರು ಹಾಗೆ ಆಯಿತು, ಹೀಗಾಯಿತು, ಹೀಗೆ ನಡೀತಿದೆ ಎಂಬುದನ್ನು ಕೇಳುವಾಗ ಜನರಿಗೆ ಅನುಮಾನ ಬರುತ್ತೆ. ಯಾಕೆ ಇವರು ವಿಚಾರಣೆ ನಡೆಸದೆ ಏನೇನೋ ಹೇಳಿಕೆಗಳು ಕೊಡ್ತಿದ್ದಾರಲ್ಲ, ಅವರು ಅದಕ್ಕೆ ವಿರುದ್ಧವಾದ ಹೇಳಿಕೆಗಳು ಕೊಡೋದಾದರೆ ಅದನ್ನು ಕೊಡಬೇಕಾಗಿದ್ದು ಯಾರು? ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಕೊಡಬೇಕಾದ್ರೆ ಅದಕ್ಕೆ ಬೇಕಾದ ಸಾಕ್ಷ್ಯಗಳನ್ನು, ಅದಕ್ಕೆ ಬೇಕಾದ ವಿಚಾರಗಳನ್ನು ಎಲ್ಲವನ್ನೂ ಕ್ರೋಢೀಕರಿಸಿ ಹೇಳಿಕೆಯನ್ನು ಕೊಡಬೇಕು. ಅದು ಬಿಟ್ಟು ಸುಮ್ಮನೆ ಹಾಗಾಗಿದೆ, ಹೀಗಾಗಿದೆ, ಹಾಗಾಗಿದೆ, ಅದಕ್ಕಾಗಿ ಕರೆ ಕೊಟ್ಟಿದ್ದಾರೆ, ಇದಕ್ಕಾಗಿ ಕರೆ ಕೊಟ್ಟಿದ್ದಾರೆ ಎಂಬುದನ್ನು ಹೇಳ್ತಾ ಹೋದರೆ ಇದಕ್ಕೆ ಕೊನೆ ಇರುವುದಿಲ್ಲ. ಆದುದರಿಂದ ರಾಹುಲ್ ಗಾಂಧಿ ಹೇಳಿದಂತಹ ಆರೋಪ ಮಾಡಿದಂತಹ ರೀತಿಯಲ್ಲಿ ಓಟು ಚೋರಿ ಅಥವಾ ಮತಗಳ್ಳತನ ಆಗಿದೆಯೇ, ಮತದಾರರಿಗೆ ಮೋಸ ಆಗಿದೆಯೇ, ಮೋಸಗಾರರಿಗೆ ಅವರ ಮೋಸದಿಂದಾಗಿ ಗೆದ್ದರೆ ಮುಂತಾದ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ತಿಳಿದುಕೊಳ್ಳಬೇಕಾಗಿದ್ದು ಅವರ ಕರ್ತವ್ಯ. ಅದನ್ನು ಚುನಾವಣಾ ಆಯೋಗ ಮಾಡಬೇಕು. ಅದು ಬಿಟ್ಟು ಅದಕ್ಕೆ ಆಡಳಿತ ಪಕ್ಷದಲ್ಲಿರುವಂತಹ ವ್ಯಕ್ತಿಗಳು ಹೇಳಿಕೆ ಕೊಡುವುದಲ್ಲ. ಅದಕ್ಕೂ ಅವರಿಗೇನು ಸಂಬಂಧ? ಅದೇ ಅನುಮಾನ ಬರೋದೇ. ಕುಂಬಳಕಾಯಿ ಕದ್ಕಳ್ಳ ಅಂದ್ಕೊಳ್ಳಿ ಹೆಗಲು ಮುಟ್ಟು ನೋಡ್ದ ಅಂತ ಸ್ಥಿತಿಯಲ್ಲಿದ್ದಾರೆ ಈಗ ನಾನು ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಆ ಥರ ಹೇಳಿಕೆ ಕೊಟ್ಟರು. ಆ ಥರ ಹೇಳಿಕೆ ಕೊಡಬೇಕಾದ್ರೆ ಅವರಿಗೆ ಏನು ಆ ನೈತಿಕತೆ ಇದೆ ಅದರ ಬಗ್ಗೆ ಹಾಗೆ ಹೇಳ್ಕೊಡ್ತಾರೆ. ಶೋಭಾ ಕರಂದ್ಲಾಜೆ ಎಂತ ಮಾಡಿದವರು? ಅವರು ಮಾಡಿದವರು ಯಾವುದೋ ಬೆಂಕಿ ಹಚ್ಚು, ಅದು ಮಾಡು, ಇದು ಮಾಡು, ದ್ವೇಷ ಮಾಡು, ಒಡಿ ಬಡಿ, ಇದೇ ಅವರ ಮುಖ್ಯವಾದಂತಹ ಒಂದು ಮಾತು ನಾವು ಕೇಳೋದು ಸಾಮಾನ್ಯವಾಗಿ. ಅಲ್ಲದಿದ್ದರೆ ಅವರ ಯಾವ ಸದ್ದು ಕೇಳಿಸಲ್ಲ. ಏನಾದರೂ ಇಂತಹ ಕೆಳಗೆ ಅವರು ಮಂತ್ರಿಯಾಗಿದ್ದು ಏನು ಕೆಲಸ ಮಾಡ್ತಿದ್ದಾರೆ ಎಂಬುದೇ ಜನರಿಗೆ ತಿಳಿಯಲ್ಲ. ಆದರೆ ಹೀಗೇನಾದರೂ ಯಾರಾದರೂ ಏನಾದರೂ ಆದರೆ ಕೂಡಲೇ ಬಂದ್ಬಿಡ್ತಾರೆ, ಅದು ಹಿಂದೂಗಳ ಮೇಲೆ, ಅದು ಅವ್ರ ಮೇಲೆ, ಇವ್ರ ಮೇಲೆ ಅಂತ. ಹಿಂದೂಗಳಿಗೆ ಏನಾದರೂ ಆದರೆ ಹಿಂದೂಗಳೇ ಮಾಡಿಕೊಂಡ್ರು ಅದಕ್ಕೆ ಬರೋದಿಲ್ಲ. ಆದರೆ ಯಾಕೆ ಈ ರೀತಿ? ಅವ್ರಿಗೆ ಎಲ್ಲರನ್ನೂ ಒಂದೇ ರೀತಿ ನೋಡೋದು ಬಿಟ್ಟು ಒಬ್ಬ ಮಂತ್ರಿ ಆಗಿರುವರು, ಒಬ್ಬ ಸಚಿವೆ ಅವರು, ಆ ಸಚಿವೆ ಆಗಿದ್ದವರು ಎಲ್ಲರನ್ನೂ ಸರಿಯಾದ ಒಂದೇ ರೀತಿಯಲ್ಲಿ ನೋಡುವಂತಹ ಒಂದು ಗುಣ ಅವರು ಬೆಳೆಸ್ಕೋಬೇಕು. ಅದು ಬಿಟ್ಟು ಬೆಂಕಿ ಹಚ್ಚು, ಹಾಗೆ ಮಾಡು, ಹೀಗೆ ಮಾಡುವಂತ ಹೇಳುವಂತಹ ಒಂದು ಕೆಲಸ ಮಾಡ್ತಾ ಬರುವಂತಹ ಶೋಭಾ ಕರಂದ್ಲಾಜೆಯವರ ನಡವಳಿಕೆ ಒಬ್ಬ ಸಚಿವೆ ಆಗಿರುವಂತಹವರ ರೀತಿಯಲ್ಲಿ ಇಲ್ಲ ಎಂಬುದನ್ನು ನಾವು ವಿಷಾದದಿಂದ ಹೇಳಬೇಕಾಗುತ್ತೆ. ಯಾರೇ ಆದರೂ ಸರಿ, ಯಾವುದೇ ಒಂದು ಆರೋಪ ಬಂದಾಗ ಆರೋಪ ತನ್ನ ಮೇಲೆ ಬಂದರೆ ತಾನು ಅದನ್ನು ಹೇಳ್ಬೋದು, ತನ್ನ ಬಗ್ಗೆ ಈ ಆರೋಪ ಬಂದಿರೋದ್ರಿಂದ ಅದು ಸರಿಯಲ್ಲ ಹಾಗೆ ಅಂತ. ಇದು ಬೇರೆ ಯಾರಿಗೂ ಚುನಾವಣಾ ಆಯೋಗದ ಮೇಲೆ ಬಂದ ಆರೋಪವನ್ನು ಇವರ ಸಮರ್ಥಿಸಿಕೊಳ್ಳುವುದನ್ನು ನೋಡಿದಾಗ ಇವರು ಅದರ ಫಲವನ್ನು ಪಡೆದಿದ್ದಾರೆ, ಅದರ ಫಲವನ್ನು ಅನುಭವಿಸಿದ್ದಾರೆ ಎಂಬುದಂತಹ ಸಂಶಯ ಸಾಮಾನ್ಯ ಜನರಲ್ಲಿ ಕಾಡ್ತಾ ಇದೆ. ಅದಕ್ಕೆ ಮೊದಲಾಗಬೇಕಾಗಿದ್ದು ಇದು ಯಾಕಾಗಿದೆ, ಇಂತಹ ಹೇಳಿಕೆ ಕೊಡೋದು ಯಾಕೆ? ಅಥವಾ ರಾಹುಲ್ ಗಾಂಧಿ ಹೇಳಿರುವಂಥ ಹೇಳಿಕೆ ತಪ್ಪಾಗಿರ್ಬೋದು, ಅವ್ರು ಹೇಳಿದ ತಪ್ಪು, ಅವರು ತಪ್ಪಾಗುವಂಥ ಸಾಕ್ಷಿ ಸಮೇತ ಅದನ್ನು ತೋರಿಸಿ ಚುನಾವಣಾ ಆಯೋಗ ಅವರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅದು ಬಿಟ್ಟು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು
ಜನರ ದಾರಿ ತಪ್ಪಿಸುವಂತಹ ಕೆಲಸ ಮಾಡುವಂತಹ ರಾಜಕೀಯ ಪಕ್ಷಗಳು ಯಾವುದೇ ರಾಜಕೀಯ ವ್ಯಕ್ತಿಗಳು ಯಾವತ್ತೂ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿಲ್ಲ. ಅವರಿಗೆ ಅಧಿಕಾರದಲ್ಲಿ ಉಳಿಯಬೇಕು, ಅಧಿಕಾರ ಮುಂದುವರಿಯಬೇಕು ಎಂಬಂತಹ ಒಂದೇ ಯೋಚನೆಯಲ್ಲಿ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಎಂಬುದು ಸಾಮಾನ್ಯ ಜನರ ಅಭಿಪ್ರಾಯವಾಗಿದೆ. ಇಂತಹ ವಿಷಯಗಳು ನಿಮಗೆ ಇಷ್ಟವಾಗದಾದರೆ ಇನ್ನಷ್ಟು ವಿಷಯಗಳು ಇದರಂತೆ ನಾವು ಮುಂದೆಯೂ ಪ್ರಚುರಪಡಿಸುತ್ತೇವೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ವಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ವಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಜ್ಞಾನವನ್ನು ಪಡೆಯಬಹುದು, ತಿಳುವಳಿಕೆಯನ್ನು ಪಡೆಯಬಹುದು, ಜೀವನದ ಸುಖವನ್ನು ಕಾಣಬಹುದು, ಅಭಿವೃದ್ಧಿಯನ್ನು ಕಾಣಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.